ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಿಮ್ಗೊಂದು ಪ್ರಾಪರ್ಟಿ ಪರ್ಚೇಸ್ ಮಾಡ್ಲಿಕ್ಕೆ ಒಂದು ಹೊಸ ಪ್ರಾಪರ್ಟಿ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಎಲ್ಲಪ್ಪ ಅಂದ್ರೆ ನಮ್ಮ ಬೆಂಗಳೂರು ಗುಬ್ಳಾಳದ ಹತ್ರ ಇರೋ ಜಯನಗರ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಲಿಮಿಟ್ ಅಲ್ಲಿ ಇರೋಂತ ಲೇಔಟ್ ಅಲ್ಲಿ 30-40 5 BHK ಇರೋಂತ ಮನೆ. ಬನ್ನಿ ನೋಡೋಣ ಹೇಗಿದೆ ಅಂತ, ಒಂದೊಂದಾಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ವಿಶಾಲವಾಗಿದೆ ಪಾರ್ಕಿಂಗು. ಯಾವ ಮಟ್ಟಿಗೆ ಅಂದ್ರೆ 2 ಇನ್ನೋವಾ, ಒಂದು ಚಿಕ್ಕ ಕಾರು, ಜೊತೆಗೆ ಒಂದು 4 ಟೂ ವೀಲರ್ ನಿಲ್ಲಿಸ್ಬೋದು. ಅಷ್ಟು ಸ್ಪೇಷಿಯಸ್ ಆಗಿದೆ ಜಾಗ. ಸ್ನೇಹಿತರೆ, ಗೇಟ್ ಎಂಟ್ರಿಯಿಂದ ಒಳಗಾಗ್ತಿದ್ದಂಗೆ ನೀವು ಕಾರ್ ನಿಲ್ಸಿದ ಕೂಡಲೇ ನೋಡಿ, ಈ ಕಡೆ ಲಿಫ್ಟ್ಗೆ ವ್ಯವಸ್ಥೆ ಮಾಡಿದ್ದಾರೆ. ಇನ್ಸ್ಟಾಲೇಷನ್ ಆಗ್ತಾ ಇದೆ. ಲಿಫ್ಟ್ ಪಕ್ಕದಲ್ಲೇನೆ ನಿಮ್ಗೆ ವಾಶ್ರೂಮ್ ವ್ಯವಸ್ಥೆ ಇದೆ, ಎಂಟ್ರಿ ಸೈಡ್ ಅಲ್ಲೇನೆ. ಜೊತೆಗೆ ಬೋರ್ ಹಾಕ್ಸಿದ್ದಾರೆ, ಕಾವೇರಿ ವಾಟರ್ ಫೆಸಿಲಿಟಿ ಇದೆ, ನೀರ್ ಕೆಳಗಡೆನೆ ಬರುತ್ತೆ, ಗಾಡಿ ವಾಶ್ ಮಾಡೋದಕ್ಕೆಲ್ಲ ಅನುಕೂಲ ಇದೆ. ಸ್ಟೆಪ್ಸ್ ಎಲ್ಲ ತುಂಬಾ ಡಿಸೈನ್ ಚೆನ್ನಾಗಿ ಮಾಡಿದ್ದಾರೆ. ಇದು ಟೈಲ್ಸ್ ಬಂದು ಸ್ಕಿಡ್ ಆಗಲ್ಲ ನಿಮ್ಗೆ, ಈ ಆಂಟಿ ಸ್ಕಿಡ್ಡಿಂಗ್ ಟೈಲ್ಸ್ ಅಂತ ಹೇಳ್ತಾರೆ, ಆ ರೀತಿ ಇದೆ. ನೋಡಿ, ವಿಶಾಲವಾಗಿದೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇಷ್ಟು ಸ್ಪೇಷಿಯಸ್ ಆಗಿದೆ. ಇಲ್ಲಿ ಗ್ರಿಲ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಸೊ ನಿಮ್ಗೆ ಸನ್ಲೈಟ್ ಬರೋದಕ್ಕೂ ತುಂಬಾ ಚೆನ್ನಾಗಿದೆ. ಮನೆ ಒಳಗಡೆ ಹೋಗೋಣ, ಹೇಗಿದೆ ನೋಡೋಣ ಬನ್ನಿ. ಎಂಟ್ರಿ ತುಂಬಾ ಚೆನ್ನಾಗಿದೆ, ಡೋರ್ ವಿಶಾಲವಾಗಿದೆ. ಇದು ಬಂದು ಡೋರ್ ವರ್ಕ್ ಡಿಸೈನ್ ಕೂಡ ತುಂಬಾ ಇಷ್ಟ ಆಯಿತು. ಟೀಕ್ವುಡ್ ಕ್ವಾಲಿಟಿ. ಒಳಗೆ ಬನ್ನಿ, ಹೇಗಿದೆ ನೋಡೋಣ. ಹಾಲ್ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ನೋಡಿ, ಹಾಲ್ ಎಷ್ಟು ವಿಶಾಲವಾಗಿದೆ. ಓಕೆನಾ. ಇಲ್ಲಿ ನೀವು ಆಲ್ಮೋಸ್ಟ್ ಆ ಲೆಂತ್ ಸೋಫಾ ಏನು ಹೇಳ್ತಾರೆ ದೊಡ್ಡ ದೊಡ್ಡ ಮನೆಗಳಲ್ಲಿ, ನೀವು ಕೂಡ ತಂದಾಕೋಬಹುದು. ಅಷ್ಟು ಸ್ಪೇಷಿಯಸ್ ಆಗಿದೆ ಕೂತ್ಕೊಳ್ಳೋದಿಕ್ಕೆ. ಇಲ್ಲಿ ಕಾರ್ನರು ಸಿಟ್ಔಟ್ ತರ ಕೂತ್ಕೊಳ್ಳೋಕ್ಕೆ ಸಿಂಗಲ್ ಚೇರ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ನಿಮಗೆ ವೆಂಟಿಲೇಷನ್ ಬರೋದಕ್ಕೆ ಚೆನ್ನಾಗಿ ಅನುಕೂಲ ಇದೆ. ಟಿವಿ ಯೂನಿಟ್ ನೋಡಿ, ಟಿವಿ ಯೂನಿಟ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ನೀವು ಕೆಳಗಡೆ ಲಿಫ್ಟಲ್ಲಿ ಬರ್ತಾ ಇದ್ದಂಗೆನೆ ಸೀದಾ ಹಾಲಿಗೆ ಎಂಟ್ರಿ. ಲಿಫ್ಟ್ ವ್ಯವಸ್ಥೆ ಇಲ್ಲಿಗೆ ಬರುತ್ತೆ. ಸ್ನೇಹಿತರೆ, ಹಾಲ್ ಪಕ್ಕದಲ್ಲೇನೆ ಒಳಗೆ ಬರ್ತಾ ಇದ್ದಂಗೆನೆ ನೋಡಿ, ಈ ಕಡೆ ದೇವ್ರ ಮನೆ. ಓಕೆನಾ. ನೋಡಿ, ದೇವ್ರ ಮನೆ ಎಷ್ಟು ವಿಶಾಲವಾಗಿದೆ. ಒಬ್ರು ಕೂತ್ಕೊಂಡು ಅಚ್ಚುಕಟ್ಟಾಗಿ ಪೂಜೆ ಮಾಡ್ಬೋದು. ದೇವ್ರ ಮನೆ ಭಾಳ ಜಾಗದಲ್ಲಿ ಚಿಕ್ಕದಿರುತ್ತೆ. ಇಲ್ಲಿ ನೋಡಿ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಕಟ್ಟೆ ವ್ಯವಸ್ಥೆ ಎಲ್ಲ ತುಂಬಾ ಇಷ್ಟ ಆಯ್ತು ನನಗೆ. ಈ ಕಡೆ ಕಿಚನ್ ಯೂನಿಟ್ ಇದೆ, ನೋಡೋಣ ಹೇಗಿದೆ ಕಿಚನ್ ಯೂನಿಟ್ ಅಂತ ಹೇಳಿ. ಕಿಚನ್ ಯೂನಿಟ್ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಗ್ರಾನೈಟ್ ಕಲ್ಗೆಲ್ಲ ಹಾಕಿದ್ದಾರೆ. ಮಾಡ್ಯುಲರ್ ಕಿಚನ್ ಸಿಸ್ಟಮೇ ಇದೆ. ಡಿಸೈನ್ ಇಷ್ಟ ಆಯಿತು, ತುಂಬಾ ಚೆನ್ನಾಗಿದೆ. ನೋಡಿ, ಸ್ಮೂತ್ ಡ್ರಾಯರ್ಸ್ ತುಂಬ ಚೆನ್ನಾಗಿದೆ. ಎಲ್ಲ ಮಾಡರ್ನ್ ಡಿಸೈನ್ಗಳು ಮಾಡಿದ್ದಾರೆ, ಇಷ್ಟ ಆಯಿತು. ಇಲ್ಲಿ ಕೂಡ ರೂಫ್ ವರ್ಕು ಮತ್ತು ಲೈಟಿಂಗ್ ವರ್ಕ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಫ್ರಿಜ್ ಇಟ್ಕೊಳ್ಳೋಕ್ಕೂ ಈ ಕಡೆ ಅನುಕೂಲ ಇದೆ, ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಸ್ನೇಹಿತರೆ, ಕಿಚನ್ ಪಕ್ಕದಲ್ಲೇ ಒಂದು ಯುಟಿಲಿಟಿ ಕಾರಿಡಾರ್ ಇದೆ. ಇಲ್ಲಿ ಒಳಗಡೆ ನೀವು ವಾಷಿಂಗ್ ಮಿಷಿನ್ ಇಟ್ಕೋಬೋದು ಅಥವಾ ಹ್ಯಾಂಡ್ ವಾಶ್ ಮಾಡ್ಕೋಬೋದು. ಫೆಸಿಲಿಟಿ ಚೆನ್ನಾಗಿದೆ ನೋಡಿ. ಇಲ್ಲಿ ಗಾಳಿ ಬೆಳಕಿಗೆ ಏನೂ ಕೊರತೆ ಇಲ್ಲ. ಸ್ನೇಹಿತರೆ, ನೀವು ಇಷ್ಟೊತ್ತವರೆಗೂ ನೋಡಿದ್ದು ಹಾಲು, ದೇವ್ರ ಮನೆ, ಕಿಚನು, ಒಂದು ಯುಟಿಲಿಟಿ. ಮೇಲೆ ರೂಮ್ಗಳಿದೆ, ಯಾವ ರೀತಿ ಇದೆ ನೋಡ್ಕೊಂಡು ಬರೋಣ. ಸ್ಟೆಪ್ಸ್ ಮುಖಾಂತರ ಹೋಗ್ಬೇಕು, ಬನ್ನಿ. ಸ್ನೇಹಿತರೆ, ಮೇಲೆ ಬರ್ಬೇಕಾದ್ರೆ ಕೂಡ ನೋಡಿ, ನಿಮ್ಗೆ ಮತ್ತೆ ಲಿಫ್ಟ್ ಇದೆ, ಪ್ರೊವಿಷನು. ಫಸ್ಟ್ ಫ್ಲೋರ್ಗೆ ಬರ್ಬೋದು. ರೂಮ್ ಎಂಟ್ರಿಗೆ ಬರ್ತಿದ್ದಂಗೆ ನಿಮ್ಗೆ ಈ ಕಡೆ ಕಂಪ್ಯೂಟರ್ ಟೇಬಲ್ ಸೆಟಪ್ ಇದೆ. ವರ್ಕ್ ಮಾಡೋರು ಆರಾಮಾಗಿ ಇಲ್ಲಿ ಕೂತ್ಕೊಂಡು ವರ್ಕ್ ಮಾಡ್ಬೋದು ಅಥವಾ ಸ್ಟಡಿ ಮಾಡ್ಬೋದು. 2 ರೂಮ್ ಇದೆ. ಈ ಕಡೆನೂ ಒಂದು ರೂಮ್ ಇದೆ, ಈ ಕಡೆನೂ ಒಂದು ರೂಮ್ ಇದೆ. 2 ರೂಮು ದೊಡ್ಡ ದೊಡ್ಡದಾಗಿದೆ. ಡಿಸೈನ್ ನೋಡೋಣ ಬನ್ನಿ. ಯಾಕೆಂದರೆ ಸಾಮಾನ್ಯವಾಗಿ ಎಲ್ಲ ಜಾಗದಲ್ಲೂ ಒಂದು ಮಾಸ್ಟರ್ ಬೆಡ್ರೂಮ್ ಅಂತ ಹೇಳಿ ದೊಡ್ಡದಾಗಿ ಮಾಡಿರ್ತಾರೆ. ಆದರೆ ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ. ಮತ್ತು ರೂಫ್ ವರ್ಕು, ಲೈಟಿಂಗ್ ವರ್ಕು, ವಾರ್ಡ್ರೋಬ್ ಡಿಸೈನ್ ಆಗಲಿ ಪ್ರತಿಯೊಂದು ಚೆನ್ನಾಗಿ ಮಾಡಿದ್ದಾರೆ. ಬೆಡ್ರೂಮಲ್ಲಿ ಕೂಡ ನಿಮಗೆ ಟಿ ವಿ ಯೂನಿಟ್ ವ್ಯವಸ್ಥೆ ಇದೆ, ಮಲ್ಕೊಂಡು ಆರಾಮಾಗಿ ನೋಡ್ಬೋದು. ಸೊ ವಾಶ್ರೂಮ್ ವ್ಯವಸ್ಥೆ ಈ ಕಡೆ ಇದೆ. ಈ ಕಡೆ ಮತ್ತೆ ನಿಮಗೆ ಒಂದು ಸಿಟ್ಔಟ್ ವ್ಯವಸ್ಥೆ ಇದೆ, ಕಾರಿಡಾರ್ ಅಂತೇಳಿ. ನೋಡಿ, ನೀವು ಬಾಗಿಲು ತೆಗೆದು ಬಿಟ್ಟರೆ ಬೆಳಗ್ಗೆ ಹೊತ್ತು ಲೈಟೇ ಬೇಕಾಗಿಲ್ಲ, ಅಷ್ಟು ಗಾಳಿ ಬೆಳಕು ಬರುತ್ತೆ. ಸೊ ಕಾರಿಡಾರ್ ಪಕ್ಕದಲ್ಲೇ ನಿಮ್ಗೆ ಈ ಕಡೆ ವಾಶ್ರೂಮ್ ಇದೆ. ವಾಶ್ರೂಮ್ ಕೂಡ ತುಂಬ ದೊಡ್ಡದಾಗಿದೆ. ಸಾಮಾನ್ಯವಾಗಿ ಎಲ್ಲ ಜಾಗದಲ್ಲೂ ಚಿಕ್ಕದಾಗಿರುತ್ತೆ, ಇಲ್ಲಿ ದೊಡ್ಡದಾಗಿ ಕಾಣ್ತಿದೆ. ಅಟ್ಯಾಚ್ ಬಾತ್ರೂಮು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳೋದಕ್ಕೆ ಚೆನ್ನಾಗಿದೆ.
ಬೆಡ್ರೂಮು ಅದೇ ತರ ಇದೆ, ವಾಶ್ರೂಮ್ ಕೂಡ ಅಷ್ಟೇ ಸ್ಪೇಷಿಯಸ್ ಆಗಿ ಕಟ್ಟಿದ್ದಾರೆ. ಇದು ಬಂದು 2ನೇ ರೂಮು, ಬನ್ನಿ ನೋಡೋಣ ಹೇಗಿದೆ ಅಂತ. ಸೊ 2ನೇ ರೂಮ್ ಕೂಡ ಅಷ್ಟೇ ವಿಶಾಲವಾಗಿದೆ. ವುಡ್ ವರ್ಕ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ರೂಮಲ್ಲೂ ಕೂಡ ಟಿವಿ ಯೂನಿಟ್ ಕೊಟ್ಟಿದ್ದಾರೆ. ಮತ್ತೆ ಇದು ವಾರ್ಡ್ರೂಮ್ ವ್ಯವಸ್ಥೆ. ವಾರ್ಡ್ರೂಮ್ ವ್ಯವಸ್ಥೆಯಲ್ಲಿ ಏನು ಅಂದ್ರೆ ನಿಮ್ಗೊಂದು ಹಿಡನ್ ಸೀಕ್ರೆಟ್ ಇದೆ. ಏನಪ್ಪಾ ಅಂದ್ರೆ ವಾರ್ಡ್ರೂಮು ಆದ್ರೆ ರೆಸ್ಟ್ ರೂಮ್ ವ್ಯವಸ್ಥೆ ಒಳಗಡೆ ಇದೆ. ಬನ್ನಿ ಹೇಗಿದೆ ನೋಡೋಣ. ವಾಶ್ರೂಮ್ ವ್ಯವಸ್ಥೆ ಕೂಡ ಅಷ್ಟೇ ದೊಡ್ಡದಾಗಿದೆ, ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ. ಸೊ ಸಡನ್ ಆಗಿ ಯಾರಿಗಾರು ಬರೋರಿಗೆ ಎಷ್ಟು ಎಲ್ಲಪ್ಪ ಅಂತ ಕನ್ಫ್ಯೂಸ್ ಆದ್ರೆ ಎಂಟ್ರಿ ಆ ಥರ ಮಾಡಿದ್ದಾರೆ, ಪ್ರೈವಸಿ ಇರಬೇಕು ಅನ್ನೋ ಕಾರಣ. ಸ್ನೇಹಿತರೆ, ನಾವಿರೋದಕ್ಕೆ ಸೆಕೆಂಡ್ ಫ್ಲೋರಲ್ಲಿ ಏನಿದೆ ನೋಡೋಣ. ಅದಕ್ಕಿಂತ ಮುಂಚೆ ಮೇಲೆ ನೋಡಿ ಸ್ಕೈ ಲೈಟಿಂಗ್ ಯಾವ ರೀತಿ ವ್ಯವಸ್ಥೆ ಇದೆ, ಕೆಳಗಡೆ ನೋಡಿ ವ್ಯೂ ಯಾವ ಥರ ಕಾಣುತ್ತೆ. ಈಗ ಈ ಫ್ಲೋರಲ್ಲಿ ಕೂಡ ನೀವು ಬರೋದಕ್ಕೆ ಲಿಫ್ಟ್ ವ್ಯವಸ್ಥೆ ಇದೆ. 3ನೇ ರೂಮ್ ಕೂಡ ನೋಡಿ ನಿಮಗೆ ಈ ರೂಮಲ್ಲೂ ಟಿವಿ ಯೂನಿಟ್ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ಇಷ್ಟು ಸ್ಪೇಷಿಯಸ್ ಆಗಿದೆ. ಇಲ್ಲೂ ಕೂಡ ನೋಡಿ ವಾರ್ಡ್ರೋಬ್ ಡಿಸೈನ್ ಆಗಲಿ, ರೂಫ್ ಆಗಲಿ, ಲೈಟಿಂಗ್ಸ್ ಆಗಲಿ, ಡಿಸೈನ್ POP ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಆ ಕಡೆ ಸೇಮ್ ಅದೇ ಡಿಸೈನಲ್ಲಿ ರೆಸ್ಟ್ ರೂಮ್ ಇದೆ, ಆ ಕಡೆ ಕಾರಿಡಾರ್ ಇದೆ ಸೇಮ್. 3ನೇ ರೂಮ್ ನೋಡಿರಲ್ಲ, 4ನೇ ರೂಮ್ ನೋಡೋಣ ಬನ್ನಿ ಹೇಗಿದೆ ಅಂತೇಳಿ. ಇದು ಬಂದು ಪ್ರೊಜೆಕ್ಟರ್ ರೂಮ್ ಅಂತ ಕರಿತೀನಿ ನನಗೆ ಹೇಳೋದಾದ್ರೆ. ನೋಡಿ ಒಂದು ಟಿವಿ ಯೂನಿಟ್ ಹಾಕಿ ರಿಕ್ಲೈನರ್ಸ್ ಹಾಕೊಂಡು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂದರೆ ನೀವು ಒಂದು ಮಿನಿ ಥಿಯೇಟ್ರ್ ಮಾಡ್ಬೋದು, ಅಷ್ಟು ಸ್ಪೇಷಿಯಸ್ ಆಗಿದೆ. ಇಡೀ ಫ್ಯಾಮಿಲಿ ಕೂತ್ಕೊಂಡು ಬಿಗ್ ಸ್ಕ್ರೀನ್ನ ಎಂಜಾಯ್ ಮಾಡ್ಬೋದು. ಬಿಗ್ ಸ್ಕ್ರೀನ್ ರಿಕ್ಲೈನರ್ ವಿತ್ ಫ್ಯಾಮಿಲಿ. ಸ್ನೇಹಿತರೆ, ಕೊನೆ ಫ್ಲೋರಿಗೆ ತಲುಪಿದ್ದೀನಿ. ಇಲ್ಲೂ ಒಂದು ರೂಮ್ ಇದೆ. ಅದಕ್ಕಿಂತ ಮುಂಚೆ ಒಂದು ಸಲ ಕೆಳಗಡೆ ನೋಡಿ ಹೇಗಿದೆ ಅಂತ ವ್ಯೂ. ಇಲ್ಲಿ ಬರೋದಕ್ಕೆ ಲಿಫ್ಟ್ ಇಲ್ಲ, ನೀವು ನಡ್ಕೊಂಡೇ ಬರಬೇಕು. ಹಿಂಗೆ ಮಾಡ್ಕೊಂಡು ಮೆಟ್ಲು ಹತ್ಕೊಂಡು ಬನ್ನಿ, ತೋರಿಸ್ತೀನಿ ರೂಮ್. ಮೇಲ್ಗಡೆ ಸೆಗ್ಮೆಂಟಲ್ಲಿ ಈ ಕಡೆ ಒಂದು ರೂಮ್ ಇದೆ, ಟೆರೆಸ್ ನಂಬರ್ 1, ಟೆರೆಸ್ ನಂಬರ್ 2. ಇಲ್ಲೂ ಒಂದು ವಾಶ್ರೂಮ್ ಇದೆ. ಒಂದೊಂದಾಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ರೂಮ್ ನೋಡೋಣ ಬನ್ನಿ. ರೂಮ್ ಕೂಡ ನೋಡಿ ಇಷ್ಟು ವಿಶಾಲವಾಗಿದೆ, ವೆಂಟಿಲೇಷನ್ ಇದೆ. ಮೇಲೆ ಕೂಡ ಇಷ್ಟು ದೊಡ್ಡ ರೂಮ್ ಫೆಸಿಲಿಟಿ ಮಾಡಿಕೊಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿದೆ. ಈ ಕಡೆ ಟೆರೆಸ್ ಇದೆ, ಟೆರೆಸ್ ನಂಬರ್ 1 ನೋಡ್ತಾ ಹೋಗೋಣ. ಟೆರೆಸ್ ಕೂಡ ನೋಡಿ ಎಷ್ಟು ವಿಶಾಲವಾಗಿದೆ. ಇಲ್ಲಿಂದ ನಿಮಗೆ ವ್ಯೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ತುಂಬ ಹೈಟಿಗೆ ಬಂದಿದ್ದೀವೇನೋ ಅಂತ ಅನ್ಸುತ್ತೆ. ನೋಡಿ ಎದುರುಗಡೆ ಕಾಣ್ತಿರುವಂಥದ್ದು ತುರಳ್ಳಿ ಫಾರೆಸ್ಟು. ನಿಮಗೆ ಬೆಟ್ಟ ಕಾಣುತ್ತೆ ಅಲ್ಲಿಂದ. ಆ ಕಡೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲು. ಸ್ನೇಹಿತರೆ, ಟೆರೆಸ್ ನಂಬರ್ 2 ಇದು 2ನೇ ಟೆರೆಸ್. ಇಲ್ಲಿ ಕೂಡ ನಿಮಗೆ ಬಟ್ಟೆ ಹಾಕೊಳ್ಳೋದಕ್ಕೆ ವ್ಯವಸ್ಥೆ ಇದೆ. ಮೇಲೆ ಟ್ಯಾಂಕ್ ವ್ಯವಸ್ಥೆ ಇದೆ. ಲ್ಯಾಡರ್ ಹತ್ಕೊಂಡು ಹೋದರೆ ಮೇಲೆ ಟ್ಯಾಂಕ್ ಸಿಗತ್ತೆ. ಅಲ್ಲೂ ಕೂಡ ವಾಟರ್ ಟ್ಯಾಂಕ್ ವ್ಯವಸ್ಥೆ ಮಾಡಿದ್ದಾರೆ. ಸೊ ಇಲ್ಲಿ ಓಡಾಡೋದಕ್ಕೂ ನಿಮ್ಮ ಟ್ಯಾಂಕ್ಗೂ ಸಂಬಂಧ ಇಲ್ಲ. ಇಲ್ಲಿ ಕೂಡ ಟೆರೆಸ್ ಅಷ್ಟೇ ಚೆನ್ನಾಗಿದೆ. ಸ್ನೇಹಿತರೆ, ನನ್ನ ಪೇಜ್ನ ಫಾಲೋ ಮಾಡ್ಕೊಂಡು ಬಂದಿರೋರಿಗೆ ಈ ಮನೆ ನನ್ನ ಕಡೆಯಿಂದ ಆದಷ್ಟು ಓನರ್ಗೆ ಡಿಸ್ಕೌಂಟ್ ಮಾಡೋದಕ್ಕೆ ನಾನು ಹೆಲ್ಪ್ಫುಲ್ ಮಾಡ್ತೀನಿ. ಕೆಳಗಡೆ ಡಿಸ್ಪ್ಲೇ ಆಗ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್.